ನಮಸ್ಕಾರ ಸ್ನೇಹಿತರೆ, ನೀವು ಜನಗಣತಿ ಕೆಲಸಕ್ಕೆ ಸಂಬಂಧಿಸಿದವರಾಗಿದ್ದರೆ ಒಂದು ವಿಷಯ ತುಂಬಾ ಮುಖ್ಯ. ಬಿಲ್ಡಿಂಗ್, ಸೆನ್ಸಸ್ ಹೌಸ್ ಮತ್ತು ಹೌಸ್ ಹೋಲ್ಡ್ ನಡುವಿನ ಸರಿಯಾದ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು. ಏಕೆಂದರೆ ಇಲ್ಲಿ ತಪ್ಪಾದರೆ ಸಂಪೂರ್ಣ ಡೇಟಾ ತಪ್ಪಾಗಬಹುದು. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ಈ 3 ವಿಷಯಗಳನ್ನು ತುಂಬಾ ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲು ಬಿಲ್ಡಿಂಗ್, ಕಟ್ಟಡ ಬಗ್ಗೆ ನೋಡೋಣ. ಬಿಲ್ಡಿಂಗ್ ಎಂದರೆ ಗೋಡೆಗಳು ಮತ್ತು ಮೇಲ್ಚಾವಣಿ ಹೊಂದಿರುವ ಭೌತಿಕ ನಿರ್ಮಾಣ. ಉದಾಹರಣೆಗಳು: ಒಂದು ಮನೆ, ಅಪಾರ್ಟ್ಮೆಂಟ್, ಶಾಲೆ ಅಥವಾ ಕಚೇರಿ, ಅಂಗಡಿ. ಕಟ್ಟಡ. ಗಮನದಲ್ಲಿರಿಸಬೇಕಾದದ್ದು: ಒಂದು ಬಿಲ್ಡಿಂಗ್ನಲ್ಲಿ ಹಲವು ಸೆನ್ಸಸ್ ಹೌಸ್ಗಳು ಇರಬಹುದು. ಸೆನ್ಸಸ್ ಹೌಸ್ ಎಂದರೆ ಏನು? ಸೆನ್ಸಸ್ ಹೌಸ್ ಎಂದರೆ ಬಿಲ್ಡಿಂಗ್ನ ಒಂದು ಭಾಗ. ಅದಕ್ಕೆ ಪ್ರತ್ಯೇಕ ಪ್ರವೇಶ ದ್ವಾರ, ಸೆಪರೇಟ್ ಎಂಟ್ರೆನ್ಸ್ ಇರುತ್ತದೆ. ಉದಾಹರಣೆಗಳು: ಒಂದು ಫ್ಲಾಟ್, ಒಂದು ಅಂಗಡಿ, ಪ್ರತ್ಯೇಕ ಬಾಗಿಲು ಇರುವ ಕೊಠಡಿ. ಮುಖ್ಯ ವಿಷಯ: ಒಂದು ಬಿಲ್ಡಿಂಗ್ನಲ್ಲಿ ಹಲವು ಸೆನ್ಸಸ್ ಹೌಸ್ಗಳು ಇರಬಹುದು. ಪ್ರತಿ ಸೆನ್ಸಸ್ ಹೌಸ್ ಅನ್ನು ಪ್ರತ್ಯೇಕವಾಗಿ ಎಣಿಸಲಾಗುತ್ತದೆ. ಈಗ ಅತ್ಯಂತ ಮುಖ್ಯವಾದುದು ಹೌಸ್ ಹೋಲ್ಡ್, ಕುಟುಂಬ. ಹೌಸ್ ಹೋಲ್ಡ್ ಎಂದರೆ ಒಟ್ಟಿಗೆ ವಾಸಿಸುವ ಜನರ ಗುಂಪು. ಅವರು ಒಂದೇ ಅಡುಗೆಮನೆ ಬಳಸುತ್ತಾರೆ. ಉದಾಹರಣೆಗಳು: ಒಂದು ಕುಟುಂಬ, ಒಟ್ಟಿಗೆ ವಾಸಿಸುವ ಸ್ನೇಹಿತರು, ಒಬ್ಬ ವ್ಯಕ್ತಿ. ಇದು ಒಂದು ಹೌಸ್ ಹೋಲ್ಡ್ ಆಗುತ್ತದೆ. ಗಮನಿಸಿ, ಒಂದು ಸೆನ್ಸಸ್ ಹೌಸಿನಲ್ಲಿ ಒಂದು ಅಥವಾ ಹೆಚ್ಚು ಹೌಸ್ ಹೋಲ್ಡ್ಗಳು ಇರಬಹುದು. ಒಂದು ಉದಾಹರಣೆ ನೋಡೋಣ. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಡ ಇದೆ, ಅದು ಬಿಲ್ಡಿಂಗ್. ಅದರಲ್ಲಿ 10 ಫ್ಲಾಟ್ಗಳು ಇವೆ, ಅವು ಸೆನ್ಸಸ್ ಹೌಸ್ಗಳು. ಪ್ರತಿ ಫ್ಲಾಟ್ನಲ್ಲಿ ವಾಸಿಸುವವರು ಅವರು ಹೌಸ್ ಹೋಲ್ಡ್ಗಳು. ಸರಳವಾಗಿ, ಬಿಲ್ಡಿಂಗ್ ಸಂಪೂರ್ಣ ಕಟ್ಟಡ. ಸೆನ್ಸಸ್ ಹೌಸ್ ಕಟ್ಟಡದ ಒಂದು ಘಟಕ, ಯೂನಿಟ್. ಹೌಸ್ ಹೋಲ್ಡ್ ಅದರಲ್ಲಿ ವಾಸಿಸುವ ಜನರು. ಸುಲಭ ಟ್ರಿಕ್: ಬಿಲ್ಡಿಂಗ್ ಎಂದರೆ ಗೋಡೆ, ಸೆನ್ಸಸ್ ಹೌಸ್ ಎಂದರೆ ಯೂನಿಟ್, ಹೌಸ್ ಹೋಲ್ಡ್ ಎಂದರೆ ಕುಟುಂಬ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಸಹೋದ್ಯೋಗಿಗಳಾದ ಸೂಪರ್ವೈಸರ್ಸ್ ಮತ್ತು ಎನ್ಯುಮರೇಟರ್ಸ್ ಜೊತೆ ಶೇರ್ ಮಾಡಿ. ಇಂತಹ ಜನಗಣತಿಗೆ ಸಂಬಂಧಿಸಿದ ಸರಳ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆತಬೇಡಿ. ಧನ್ಯವಾದಗಳು.